ಹಾಯ್ ಹೆಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಆನಿ ಮಸ್ಕರಿನೆ. ನಾನಿವತ್ತು ವರ್ಮಸಿಲ್ಲಿ ಅಥವಾ ಏನಂತಾರೆ ರೋಸ್ಟೆಡ್ ಸೇಮಿಗೆ ಉಪ್ಮಾ ಅಂತೆಲ್ಲ ಹೇಳ್ತಾರಲ್ಲ, ಅದು ಮಾಡ್ತಾಯಿದ್ದೀನಿ. ಸೊ ಇದು ಒಂದು 10 ನಿಮಿಷದ ಒಳಗೆ ಆಗುವಂಥ ರೆಸಿಪಿ. ಸೊ ತುಂಬಾ ಬೇಗ ಆಗುತ್ತೆ. ನೀವು ಅರ್ಜೆಂಟಲ್ಲಿ ಏನಾದರೂ ಮಾಡಬೇಕು, ಉಪ್ಮಾ ತಿಂದು ಬೋರ್ ಆಗಿದೆ ಅಂತಂದರೆ ಇದು ಮಾಡಿ. ತುಂಬ ಈಸಿ ಹಾಗೂ ತುಂಬ ಟೇಸ್ಟಿಯಾಗಿ ಬರುತ್ತೆ. ಫಸ್ಟಿಗೆ ನಾವು ರೋಸ್ಟೆಡ್ ಸೇಮಿಗೆ ಆದರೆ ಫ್ರೈ ಮಾಡಬೇಕು ಅಂತಿಲ್ಲ. ಇದು ರೋಸ್ಟೆಡ್ ಇರಲಿಲ್ಲ, ಅದಕ್ಕೋಸ್ಕರ ಖಾಲಿ ಪ್ಯಾನಲ್ಲಿ ನಾನು ಫ್ರೈ ಮಾಡಿದೆ. ಅದಾನಂತರ ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ, ಸಾಸಿವೆ, ಕರಿಬೇವು, ಸ್ವಲ್ಪ ಆನಿಯನ್ ಹಾಗೂ ನಾನು 2-3 ಗ್ರೀನ್ ಚಿಲ್ಲೀಸ್ನ ಹಾಕಿದ್ದೇನೆ. ಅದು ಚೆನ್ನಾಗಿ ಫ್ರೈ ಆಗಬೇಕು. ಸ್ವಲ್ಪ ಬ್ರೌನಿಶ್ ಆದಾಗ ನಾವು ಒಂದು ಟೊಮೆಟೊನ ಹಾಕಿದ್ದೀನಿ ನಾನು. ಇದೆಲ್ಲ ಚೆಂದ ಫ್ರೈ ಆದಮೇಲೆ ನಾನು ನೀರು ಹಾಕ್ತಾಯಿದ್ದೀನಿ. ನೀರು ಹಾಕಿದ ನಂತರ ಉಪ್ಪು ಕೂಡ ಹಾಕಿದ್ದೀನಿ. ಅದಾದಮೇಲೆ ಅದು ಚೆನ್ನಾಗಿ ನೀರು ಕುದಿ ಬರಬೇಕು ಒಂದ್ಸತಿ. ಹೀಗೆ ಕುದಿ ಆದಮೇಲೆ ನಾನು ಫ್ರೈ ಮಾಡಿದಂಥ ಸೇಮಿಗೆಯನ್ನು ಹಾಕಿ ಅದು ಮುಚ್ಚಿ ಒಂದು 5 ಮಿನಿಟ್ಸ್ ಕೂಡ ಬೇಡ, ಒಂದು 3 ಮಿನಿಟ್ಸಲ್ಲಿ ಅದು ಬೆಂದಾಗುತ್ತೆ. ಅದಕ್ಕೆ ನಾವು ಲಾಸ್ಟಿಗೆ ಕೊರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಹಾಗೂ ಗ್ರೇಟೆಡ್ ಕೋಕೋನಟ್ ಇದೆಯಲ್ವ, ಅದನ್ನು ಹಾಕಿದರೆ ನಮ್ಮ ಸೇಮಿಗೆ ಉಪ್ಮಾ ರೆಡಿ ಆಗುತ್ತೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗಾಗುತ್ತೆ ಅಂತ ಹೇಳಿ. ಇಲ್ಲಿ ನನ್ನ ಅತ್ತೆಯವರ ಅಮ್ಮ ಬಂದಿದ್ದಾರೆ. ಸೊ ಅವರು ಟೇಸ್ಟ್ ಮಾಡಿ ಅವರಿಗೆ ನೂಡಲ್ಸ್ ಅಂತ ಅಂದ್ಕೊಂಡಂತೆ. ಸೊ ಅವರ ರಿಯಾಕ್ಷನ್ ಹೇಗಿದೆ ನೀವೇ ನೋಡಿ. ಸೊ ಹೊಸ ವಿಡಿಯೋ ನೆಕ್ಸ್ಟ್ ಟೈಮ್ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. कशा आहे बळा नूडल्स नाही सेमिगे